ಈ ದಿನ ಖುಷಿಯಾಗಿದೆ. ತಮಿಳುನಾಡಲ್ಲಿ ನಮ್ಮ ನಾಯಕ ವಿಜಯ್ ಅವರು TVK ಪಕ್ಷ ಕಟ್ಟಿ ಬಹುಮತದಿಂದ ಗೆದ್ದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಆಗೋ ಸಾಧ್ಯತೆಗಳಿದೆ. ಗೆಲ್ತೀವಿ ಅಂತ ಅವತ್ತು ಪೂಜೆ ಮಾಡಿಸಿದ್ವಿ. ಇವತ್ತೆಲ್ಲ ಪ್ರಾರ್ಥನೆ ದೇವ್ರಿಗೋಸ್ಕರ ಇದ್ದಾಗಿ TVK ಪಕ್ಷ ಗೆದ್ದಿದೆ. ತುಂಬಾ ಖುಷಿ ಆಗ್ತಿದೆ. ತುಂಬ ಖುಷಿ ದಿನ ಆಗಿದೆ ಇವತ್ತು. ಮುಂದೆ CM ಆಗಬೇಕು ಅಂತ ಬಯಸ್ತೀರಾ? ಖಂಡಿತ CM ಆಗೇ ಆಗ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ CM ಸೀಟಲ್ಲಿ ಘೋಷಣೆ ಆಗೇ ಆಗುತ್ತೆ. ಈಗ ಅವ್ರು ಕೊಟ್ಟಿದ್ದ ಭರವಸೆಗಳು ಈಡೇರಿಸುವಂತ ಭರವಸೆ ಇದೆಯಾ ಅಂತ ಖಂಡಿತ ಹೇಳಿದ್ದಾರೆ. ಅವ್ರು ಬಂದ ಮೇಲೆ CM ಆದಮೇಲೆ ಅವ್ರಿಗೆ ಕೊಟ್ಟಿರೋ ಕೊಡುಗೆಗಳು ಏನೇನೈತೆ ಇದು ಮಾಡ್ತಾರೆ. ಭರವಸೆಗಳೆಲ್ಲ ಅವಶ್ಯ ಇತಿಹಾಸದಲ್ಲಿದೆ. ಫಸ್ಟ್ ಟೈಮು ಒಬ್ಬ ನಾಯಕ ಬಂದು ಈ ಥರ ಯಾವುದೇ ಬೆಂಬಲ ಇಲ್ಲದೇ ಒಂಟಿಯಾಗಿ ನಿಂತು ಪಕ್ಷ ಕಟ್ಟಿ ಇಷ್ಟು ಕ್ಷೇತ್ರದಲ್ಲಿ ಗೆಲ್ತಿರೋ ಇದೇ ಮೊದಲು ಇತಿಹಾಸದಲ್ಲಿ ಇದೆ. ಇಂಡಿಯಾದಲ್ಲಿ ಇದೆ ಫಸ್ಟ್ ಟೈಮ್ ಇದು ಇಷ್ಟು ಬರೆದಿದೆ. ಲಾಸ್ಟ್ 10 years ಇಂದಾನೆ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅದೇ ಥರ ನಾವು ಮೈಸೂರಲ್ಲಿ ಇವ್ರ ಟೀಮ್ ಆಗಲಿ ನಮ್ಮ ಟೀಮ್ ಆಗಲಿ ಎಲ್ಲ ಒಗ್ಗಟ್ಟಿಂದ ಸಣ್ಣ ಪುಟ್ಟ ಹೆಲ್ಪು ಸೋಷಲ್ ಆ್ಯಕ್ಟಿವಿಟೀಸು ಎಲ್ಲನೂ ಮಾಡ್ಕೊಂಡು ಬಂದಿದ್ದೀವಿ. ಒಂದೂ ಮಿಸ್ ಮಾಡದೆ ಎಷ್ಟಾಗತ್ತೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಆ ಥರ ಒಂದು ಗುಡ್ ಲೀಡರ್ನ ನಮ್ಮ ಲೈಫಲ್ಲಿ ಚೂಸ್ ಮಾಡಿದ್ದೀವಿ. ಆ ಥರ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ತಮಿಳ್ನಾಡಲ್ಲಿ ಆನಂದಣ್ಣ ಆಗಲಿ ಆ್ಯಂಡ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಸರವಣಣ್ಣ ಆಗಲಿ ಅವ್ರ ಗೈಡ್ಲೈನ್ಸಲ್ಲಿ ಯಾವುದೋ ಒಂದು ಬೆಂಬಲ ಇಲ್ಲದೆ ಯಾವುದೋ ಒಂದು ದ್ವೇಷ ಏನೂ ಇಲ್ಲದೆ ಒಗ್ಗಟ್ಟಾಗಿ ಒಂದೇ ಇದರಲ್ಲಿ ಮನುಷ್ಯತ್ವದಿಂದ ಸೇರೋ ಜನ ಅಂದರೆ ಅದು ತಳಬದಿ ವಿಜಯ್ಗೆ. ತುಂಬ ಖುಷಿ ಆಗುತ್ತೆ ನಮಗೆ. ಅವ್ರು ನಾಳೆ ದಿನ CM ಆಗಿ ಜನಗಳು ಎಲ್ಲರಿಗೂ ತುಂಬ ಒಳ್ಳೇದು ಮಾಡ್ತಾರೆ ಅಂತಲೇ ಅಷ್ಟು ಜನ ನಂಬಿ ಫಸ್ಟ್ ಎಲೆಕ್ಷನಲ್ಲೇ ನಿಯರ್ ಬೈ 100 110 ಸೀಟ್ಸ್ ಬಂದಿದ್ದಾರೆ. ಖಂಡಿತ ಸಿಂಗಲ್ ಹ್ಯಾಂಡ್ ಆಗಿ ಯಾವುದು ಬೆಂಬಲ ಇಲ್ಲದೆ ಯಾವುದು ಮೈತ್ರಿ ಇಟ್ಕೊಳ್ಳದೆ ಅವ್ರು ಗೆಲ್ತಾರೆ. CM ಆಗ್ತಾರೆ. ತುಂಬ ಖುಷಿ. ಇದೇ ಥರ ಜನಗಳಿಗೆ ಒಳ್ಳೇದು ಮಾಡ್ಕೊಂಡು ಬರಲಿ ಅಂತ ಮೈಸೂರು ಟೀಮಿಂದ ನಾವು ಕೇಳ್ಕೊತಾ ಇದ್ದೀವಿ. ಒಂದೇ ವರ್ಷದಲ್ಲಿ